ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮಬಂಧು ಎನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಪ್ರಮತರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಕ್ವಾಟಿ ಲಕ್ಷ್ಮೀದೇವಿ ತಾಯಿಯ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ವಾಟಿ ಲಕ್ಷ್ಮೀದೇವಿ ತಾಯಿಯ ಈ ಪುರಾಣ ವೇದಿಕೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಗಳ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಂಗೀತ ಕಲಾ ಬಳಗದವರೇ, ಈ ಗ್ರಾಮದ ಈ ಪಟ್ಟಣದ ಗುರು ಹಿರಿಯರೇ ಹಾಗೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಶರಣಾರ್ಥಿಗಳು. ಅಪ್ಪುಗಳು ಒಂದು ತಿಂಗಳ ಕಾಲ ವಿರಕ್ತ ಮಠದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಒಂದು ತಿಂಗಳ ಕಾಲ ನೆರವೇರಿಸಿ ಒಂಥರ ಹೆಂಗಾಗೈತೆ ಅಂದರೆ ನಮಗೆ ಒಂದು ಟ್ರೈನಿಂಗ್ ಕೊಟ್ಟು ಇವತ್ತು ಎಕ್ಸಾಮ್ ತೊಗೊತೀವಿ ಬರ್ರಿ ಅಂತ ಅಂದಂಗೆ ಆಗೈತಿ. ಇದು ಖರೆ ಅಂದ್ರೆ ಇಲ್ಲಿ ಅಲ್ಲಿ ಒಂದು ಸಾರಿ ಅಪ್ಪುಗಳು ಲಿಂಗದ ಬಗ್ಗೆ ಮಾತಾಡಂಥೇಳಿ ಹೇಳಿದ್ರು. ನಾನು ಒಂದು ಸಾರಿ ಮಾತಾಡಿದ್ದೆ ಅಲ್ಲಿ ವಿರಕ್ತ ಮಠದೊಳಗೆ. ಅದನ್ನೇ ಒಂದು ಸಾರಿ ಇನ್ನೊಂದು ಸಾರಿ ನೀವು ಇಲ್ಲಿ ಮಾತಾಡಬೇಕು ಅಂಥೇಳಿ ಅಂದಾಗ ಅವರ ಆಜ್ಞೆಯನ್ನು ಪಾಲಿಸಲಿಕ್ಕೆ ನಾನು ಇವತ್ತು ಒಂದಿಷ್ಟು ಲಿಂಗದ ಬಗ್ಗೆ ಚಿಂತನೆಯನ್ನು ಮಾಡೋಣ. ಪೂರ್ವದಲ್ಲಿ ನಾನು ಒಂದೆರಡು ವಚನಗಳನ್ನು ಇಲ್ಲಿ ಹೇಳಿ ಲಿಂಗದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಸರ್ವ ಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಲಿಂಗ ಸಂಗವನೇ ಮಾಡುವೆ, ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ. ಇದು ಅಲ್ಲಮ್ಮ ಪ್ರಭುಗಳ ಒಂದು ವಚನ. ಇದು ಎಲ್ಲ ಶರಣರ ನಿಲುವು. ಶರಣರು ನಮಗೆ ಸಾಮಾಜಿಕ ವಚನಗಳನ್ನು ನೀಡಿದರು, ಸಮಾಜದ ಕೋರೆಗಳನ್ನು ತಿದ್ದಿದರು. ಶರಣರು ನಮಗೆ ಧಾರ್ಮಿಕ ವಚನಗಳನ್ನು ನೀಡಿದರು, ಧಾರ್ಮಿಕ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ವೈಚಾರಿಕತೆಯನ್ನು ನಮ್ಮಲ್ಲಿ ಬೆಳೆಸಿದರು. ಅದೇ ಥರ ಶರಣರು ಆಧ್ಯಾತ್ಮಿಕ ವಚನಗಳನ್ನು, ಈ ಜೀವನ್ಮುಕ್ತಿಯ ವಚನಗಳನ್ನು ಅನೇಕ ವಚನಗಳನ್ನು ನೀಡಿದರು. ಅದರಲ್ಲಿ ಈ ವಚನ ಅತ್ಯಂತ ಒಂಥರ ವಿಶೇಷವಾದಂಥ ವಚನ. ಏನು ಹೇಳ್ತಾರೆ ಇದರೊಳಗಪ್ಪ ಅಂತಂದ್ರೆ ಅವರು ಲಿಂಗವನ್ನರಿಯದೆ ಏನನ್ನರಿದರೂ ಫಲವಿಲ್ಲ ಅಂತಾರಲ್ರಿ. ಏನಿದು ಲಿಂಗವನ್ನು ಅಂದ್ರೆ ಲಿಂಗವನ್ನು ಅರಿಬೇಕು. ಈಗ ಜಗತ್ತಿನೊಳಗೆ ಲಿಂಗವನ್ನು ಅರಿಬೇಕು, ಬೇರೆ ಏನನ್ನು ಅರಿದರೂ ಫಲವಿಲ್ಲ. ಮತ್ತು ಲಿಂಗವನ್ನು ಅರಿದ ಬಳಿಕ ಮತ್ತೇನನ್ನು ಅರಿದರೂ ಫಲವಿಲ್ಲ ಅಂತ ಹೇಳ್ತಾರಲ್ಲಿ ಇವರು. ಏನಿದು? ಸರ್ವಕ್ಕೂ ಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ, ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ. ಅಂದರೆ ಸರ್ವಕ್ಕೂ ಕಾರಣವೇ ಲಿಂಗ ಐತಿದು. ಅದಕ್ಕೆ ನಾನು ಲಿಂಗವನ್ನೇ ಮತ್ತೆ 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 ಅರಿತು ಲಿಂಗ ಸಂಘವನ್ನೇ ನಾನು ಮಾಡ್ತೀನಿ, ಮತ್ತು ಆ ಸಂಘ ಸುಖದೊಳು ಓಲಾಡುವೆ ಅಂಥೇಳಿ ಹೇಳ್ತಾರೆ ಅವರು. ಇನ್ನೊಬ್ಬರು ಏನು ಹೇಳ್ತಾರಪ್ಪ ಅಂತಂದ್ರೆ ವಚನದೊಳಗೆ, ಲಿಂಗಕ್ಕೆ ಕಡೆಯಲ್ಲಿ ಲಿಂಗ ಇಲ್ಲದ ಎಡೆಯಲ್ಲಿ ಲಿಂಗದಿ ಜಗವು ಅಡಗಿಹುದು, ಲಿಂಗವನ್ನು ಹಿಂಗಿದವರುಂಟೆ ಸರ್ವಜ್ಞ. ಲಿಂಗಕ್ಕೆ ಕಡೆ ಎಲ್ಲೈತಿ? ಈ ಲಿಂಗ ಇಲ್ಲಾರ್ದ ಜಾಗ ಎಲ್ಲೈತಿ ಅಂತ ಕೇಳ್ತಾರೆ ಅವ್ರು. ಲಿಂಗ ಇಲ್ಲಾರ್ದ ಜಾಗ ಎಲ್ಲದ? ಲಿಂಗದಿ ಜಗವು, ಲಿಂಗ ಈ ಜಗವೆಲ್ಲ ಲಿಂಗದೊಳಗೆ ಅಡಗೈತಲ್ಲ, ಅದು ಲಿಂಗವನ್ನು ಹಿಂಗಿದವರು ಉಂಟ, ಲಿಂಗಕ್ಕಿಂತ ದೊಡ್ಡವ್ರು ಯಾರು ಅದಾರೇನಂತೇಳಿ ಸರ್ವಜ್ಞ ಕೇಳ್ತಾನೆ. ಇಲ್ಲಿ ಲಿಂಗವನ್ನು ನಾವು ವೈಜ್ಞಾನಿಕ ತಳಹದಿಯ ಮೇಲೆ ಅಭ್ಯಾಸ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ವೈಜ್ಞಾನಿಕ ದೃಷ್ಟಿಕೋನ ಅದು ಈಗಿನ ಜನರಿಗೆ. ವೈಜ್ಞಾನಿಕತೆ ಏನೈತಿ, ಲಿಂಗವನ್ನು ನಾವು ಯಾಕೆ ಕಟ್ಕೋಬೇಕು, ಲಿಂಗ ಅಂದ್ರೆ ಏನು, ಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕು ನಾವು, ಅದರಿಂದ ನಮಗೇನು ಉಪಯೋಗ ಆಗ್ತೈತಿ, ಏನು ಲಾಭ ಐತಿ ಅಂಥೇಳಿ ಕೇಳ್ತಾರೆ. ಅದಕ್ಕೆ ನಾವು ವೈಜ್ಞಾನಿಕವಾಗಿ ಹೇಳಿದೆವಪ್ಪ ಅಂತಂದ್ರೆ ಅವ್ರಿಗೆ ಮನವರಿಕೆ ಆಗ್ಬೋದೇನೋ ಅಂಥೇಳಿ ಅನ್ನಿಸ್ತೈತಿ. ಈ ಲಿಂಗ ಅಂದ್ರೆ ಏನಪ್ಪ ಅಂತಂದ್ರೆ ಜಗತ್ತು ಯಾವುದರಿಂದ ಹುಟ್ಟಿ ಯಾವುದರೊಳಗೆ ಅಭಿವ್ಯಕ್ತಿಯನ್ನು ಹೊಂದಿ ಯಾವುದರೊಳಗೆ ಲೀನ ಆಗ್ತೈತಿ. ಅಂದ್ರೆ ಎಲ್ಲಿಂದ ಹುಟ್ಟೈತಿ, ಎಲ್ಲಿ ಅದು ಒಂದು ಸೃಷ್ಟಿಯನ್ನು ತಗೊತೈತಿ, ಮತ್ತು ಎಲ್ಲಿ ಲೀನ ಆಗ್ತೈತಿ, ಅದಕ್ಕೆ ಲಿಂಗ ಅಂತಂದ್ರು. ಬಟ್ ಲಿಂಗಕ್ಕೆ ಸಾವಿಲ್ಲ. ಲಿಂಗ ಯಾವಾಗ್ಲೂ ಇರೋದು, ಯಾವಾಗ ಐತಿ ಯಾವಾಗ ಅಂದ್ರೆ ಇಲ್ಲ ಅಂತಲ್ಲ, ಯಾವಾಗಲೂ ಇರ್ಕೊಂತ ಹೋಗೋದೆ ಲಿಂಗ. ಬಟ್ ಇದು ಜಗತ್ತು ಅದರಲ್ಲಿಂದ ಹುಟ್ಟಿ ಅದರೊಳಗೆ ಲೀನ ಆಗ್ತೈತಿ. ಬಟ್ ಲಿಂಗ ಇರೋದು ಯಾವಾಗ ಅಂದ್ರೆ ಲಿಂಗ ಏನಪ್ಪ ಅಂತಂದ್ರೆ ಈ ಸಮಸ್ತ ಸೃಷ್ಟಿ ಎಲ್ಲವೂ ಲಿಂಗ ಅಂಥೇಳಿ ಶರಣರ ದೃಷ್ಟಿಕೋನದಲ್ಲಿ ಅವರು ಲಿಂಗದ ಪರಿಕಲ್ಪನೆಯನ್ನು ಕೊಡ್ತಾರೆ. ಈ ಸಮಸ್ತ ಜಗತ್ತೆಲ್ಲ
ಲಿಂಗಪ್ಪ ಅಂತಂದ್ರೆ ಏನು, ಈ ಭೂಮಿ, ಆಕಾಶಕಾಯಗಳು, ಚಂದ್ರ, ಸೂರ್ಯ, ಸೌರಮಂಡಲ, ಈ ಎಲ್ಲ ನಕ್ಷತ್ರಕಾಯಗಳು ಮತ್ತು ಗ್ಯಾಲಾಕ್ಸಿಗಳು, ಇದೆಲ್ಲ ಒಳಗೊಂಡಿದ್ದು ಏನೈತೆ ಇದಕ್ಕೆ ಲಿಂಗ ಅಂತ ಹೇಳಿದ್ರು ಅವರು. ಅದು ಲಿಂಗ ಇಷ್ಟು ದೊಡ್ಡದೈತಲ್ರಿ, ನಮ್ಮ ಕಡೆ ಇರೋದು ಲಿಂಗ ಎಷ್ಟು ಸಣ್ಣದೈತಲ್ಲ ಅಂತ ಹೇಳಿ ಕೇಳ್ಬೋದು ನೀವು. ಅದಕ್ಕೆ ನಾವು ಮಹಾಲಿಂಗದ ಪರಿಕಲ್ಪನೆ ಮಾಡ್ಕೋಬೇಕಾಗ್ತೈತಿ. ಮೊದಲು ಜಗತ್ತು ಸೃಷ್ಟಿ ಆಗುವಕ್ಕಿಂತ ಮೊದಲು ಶೂನ್ಯವಾಗಿತ್ತಂತ ಹೇಳ್ತಾರೆ ಶರಣರು. ಅಂದ್ರೆ ಏನೂ ಇರಲಾರ್ದಂಥ ಒಂದು ಸ್ಥಿತಿ ಇತ್ತು. ಏನೂ ಇರಲಾರ್ದಂಥ ಸ್ಥಿತಿ ಒಳಗೆ ಅದಕ್ಕೆ ನಿಶೂನ್ಯ ಲಿಂಗ ಅಂತ ಹೇಳಿದ್ರು. ಅದಕ್ಕೆ ಭಾವ ಇರಲಿಲ್ಲ, ನಿರ್ಭಾವ ಲಿಂಗ ಅಂತ ಹೇಳಿದ್ರು, ನಿರವಯ ಲಿಂಗ ಅಂತ ಹೇಳಿದ್ರು, ನಿಷ್ಕಲ ಲಿಂಗ ಅಂತ ಹೇಳಿದ್ರು. ಅಂದ್ರೆ ಭಾವ ಇಲ್ಲ, ಅದಕ್ಕೆ ಅವಯವ ಇಲ್ಲ, ಅದಕ್ಕೆ ಯಾವುದೇ ಗುಣಲಕ್ಷಣಗಳಿಲ್ಲಾರ್ದಂಥ ಒಂದು ಸ್ಥಿತಿ ಇತ್ತು. ಅದಕ್ಕೆ ಏನಾಯ್ತು ಅವಾಗ, ಅದು ಒಂದು ಲೀಲೆಯನ್ನು ಮಾಡ್ಬೇಕಂತೇಳಿ ಅದಕ್ಕೊಂದು ಮನಸ್ಸಾಯ್ತು. ಅದಕ್ಕೆ ಜ್ಞಾನ ಚಿತ್ತು ಅಂತೇಳಿ ಕರೆದ್ರು. ಅವಾಗ ನಾದ, ಬಿಂದು, ಕಲೆಗಳು 3 ಹುಟ್ಕೊಂತವ. ಅದಕ್ಕೆ ಮ ಅಂತೇಳಿ ಹೇಳ್ತಾರ. ನಾದ, ಬಿಂದು, ಕಲೆ ಕೂಡಿ ಮತ್ತು ಇದು ಜ್ಞಾನ ಚಿತ್ತು ಕೂಡಿ ಎಷ್ಟಾಯ್ತಪ್ಪ ಅಂದ್ರೆ, ಒಂದು ಕಡ್ಲಿ ಕಾಳು ನೆನೆ ಹಾಕಿದಾಗ ಇನ್ನೇನು ಬೀಜ ಬಿಡೋಕ್ಕಿಂತ ಮೊದಲು ದೊಡ್ಡದು ಉಬ್ಬಿರ್ತೈತಲ್ಲ, ಆ ಸ್ಟೇಜಿಗೆ ಬಂದಿದ್ದಕ್ಕೆ ಅವರು ಮಹಾಲಿಂಗ ಅಂಥೇಳಿ ಪರಿಕಲ್ಪನೆ ಕೊಡ್ತಾರೆ. ಅಂದ್ರೆ ಏನೂ ಇಲ್ಲ, ಅಷ್ಟೇ ಐತಿ ಫಸ್ಟ್ ಜಗತ್ತು ಹುಟ್ಟೋಕ್ಕಿಂತ ಮೊದಲು. ಅದರಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ, ಇದು ಎಲ್ಲ ಮಹಾಸ್ಫೋಟ ಆಗಿ ಸೂರ್ಯ ಚಂದ್ರಗಳು, ಎಲ್ಲ ಆಕಾಶಕಾಯಗಳು, ಭೂಮಿಗಳು, ಎಲ್ಲ ನಕ್ಷತ್ರಗಳು ಹುಟ್ಟುದು ಅಂತೇಳಿ ಒಂದು ಕಲ್ಪನೆ ಬರ್ತದೆ. ಮತ್ತು ಇದು ವಿಜ್ಞಾನಿಗಳನ್ನು ಒಪ್ಕೊಂಡ್ರ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ. ಜಗತ್ತು ಒಂದೇ ಕಣದಿಂದ ಹುಟ್ಟೈತಿ, ಒಂದು ಮಹಾಸ್ಫೋಟ ಆಗಿ ಈ ಜಗತ್ತು ಹುಟ್ಟೈತಿ ಅಂಥೇಳಿ ವಿಜ್ಞಾನಿಗಳು ಸಹಿತ ಅದನ್ನು ಒಪ್ಕೊಂಡಾರ. ಆದ್ರೆ ಲಿಂಗ ಅಷ್ಟು ದೊಡ್ಡದಿರುವುದನ್ನು ಬಸವಣ್ಣನವರು ಒಂದು ವಚನದ ಮುಖಾಂತರ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಲಿಂಗದ ಒಂದು ಪರಿಮಿತಿಯನ್ನು ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಮಣಿಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಹಿಂಗೆ ದೊಡ್ಡದನ್ನು ತಗೊಂಡು ನಮ್ಮ ಕೈಯೊಳಗಿಟ್ಟು ಅದರದೇ ಪ್ರತಿರೂಪ ಕುರು, ಇದು ಜಗತ್ತಿನ ಕುರು ಅಂತೇಳಿ ಕೊಟ್ಟರೆ ಇದು ಲಿಂಗ. ಸೊ ಲಿಂಗದ ಪರಿಕಲ್ಪನೆ ಏನಪ್ಪಾ ಅಂತಂದ್ರೆ, ಈ ಸಮಸ್ತ ಜಗತ್ತು ಈ ಲಿಂಗದೊಳಗೆ ಎಲ್ಲರೂ ಅದೀವಿ. ಅಂದ್ರೆ ನಾವು, ನೀವು, ಪ್ರಾಣಿ, ಪಕ್ಷಿ, ಬಸವನ ಬಾಗೇವಾಡಿ, ಈ ಬೇರೆ ದೇಶಗಳು, ಈ ದೇಶಗಳು, ಬೇರೆ ಗ್ರಹಗಳು, ಬೇರೆ ನಕ್ಷತ್ರಗಳು ಎಲ್ಲ ಕೂಡ ಆಗಿದ್ದು ಲಿಂಗ. ಸೊ ಈ ಲಿಂಗವನ್ನ ಬಸವಾದಿ ಪ್ರಮತರು ನಮಗೆ ಕೊಟ್ಟರು. ಇದನ್ನ ಅವ್ರು ಏನಿದ್ರು ಏಕದೇವೋಪಾಸನೆ, ದೇವರಿಗೆ ನಿರಾಕಾರ ದೇವರು ಅಂತ ಹೇಳಿ ಆ ಲಿಂಗದ ಉಪಾಸನೆಯನ್ನು ಮಾಡಕ್ಕೆ, ಲಿಂಗ ಪೂಜೆ ಮಾಡ್ಲಿಕ್ಕೆ ಕೊಟ್ಟರು. ಈಗ ನಾವು ವೈಜ್ಞಾನಿಕ ತಳಹದಿಯ ಮೇಲೆ ಲಿಂಗವನ್ನು ಹೆಂಗೆ ನೋಡೋದಪ್ಪ ಅಂತಂದ್ರೆ, ಈ ಲಿಂಗ ಅನ್ನೋದು ಏನೈತಪ್ಪ ಅಂತಂದ್ರೆ, ಇದು ಕಾರ್ಬನ್ ಅಟಮ್ಲಿಂದ ಮಾಡಿರುವಂಥ ಒಂದು ವಸ್ತು. ಕಾರ್ಬನ್ ಅಪ್ಪ ಅಂತಂದ್ರೆ ಏನಾದರೂ ಅಗ್ನಿ ದಹನ ಆದಾಗ ಸುಟ್ಟಾಗ ಬರುವಂಥ ಕರಿಯ ಕಾಡಿಗೆ ಕಂತಿ ಅಂತ ಹೇಳ್ತಾರಲ್ಲ, ಅದರಲ್ಲಿಂದ ಮಾಡಿದಂಥ ಒಂದು ವಸ್ತು. ಇದನ್ನು ಯಾವುದರಲ್ಲಿಂದ ಮಾಡ್ತಾರ ಶಾಸ್ತ್ರೋಕ್ತವಾಗಿ ಕರೆಕ್ಟ್ ಅಂತಂದ್ರೆ, ಇದ್ರೊಳಗೆ ಶಿಲಾಕಾಂತ ಅಂತೇಳಿ ಹಾಕ್ತಾರೆ. ಶಿಲಾಚಲ ಕಲೆ ಅಂತೇಳಿ, ಇದು ಕಲ್ಲುಗಳಂತೇಳಿ ಹಾಕ್ತಾರೆ. ಚಂದ್ರ ಶಿಲೆ ಅಂತೇಳಿ ಹಾಕ್ತಾರೆ. ರಾಳ, ಅರಗು, ಮತ್ತು ಇದಕ್ಕೆ ತುಪ್ಪದ ಕಂತಿಯನ್ನು ಕೂಡಿಸ್ತಾರೆ, ಕರ್ಪೂರ ಕಂತಿಯನ್ನು ಕೂಡಿಸ್ತಾರೆ. ಇದನ್ನ ಎಲ್ಲ ಕೂಡಿಸಿ ಏನು ಮಾಡ್ತಾರೆ, ಒಳಗೆ ಒಂದು ಪೀಠಗವನ್ನು ಇಡ್ತಾರೆ. ಪೀಠಗ ಅಂದ್ರೆ ನಮ್ಮ ದೇಹ ಅಂತೇಳಿ ರಿಪ್ರೆಸೆಂಟ್ ಆಗ್ತೈತಿ. ಹೊರಗಡೆ ಕಂತಿಯನ್ನು ಕೂಡಿಸ್ತಾರೆ. ಆ ಕಂತಿ ಜಗತ್ತಂತೇಳಿ ಅದು ಒಂದು ಪ್ರತಿಬಿಂಬಿಸ್ತದದು. ಸೊ ಆ ಲಿಂಗವನ್ನು ತಗೊಂಡು ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ದೃಷ್ಟಿಯೋಗವನ್ನು ಮಾಡಬೇಕಾಗೈತಿ. ಈಗ ಒಂದು 10-12 ದಿವಸದಿಂದ ಎಲ್ಲವನ್ನು ಈಗ ಉಣಬಡಿಸ್ಯಾರ ಎಲ್ಲ ಶರಣರು. ಎಲ್ಲ ಒಂದು ಭೂಮಿಯನ್ನು ಹದ ಮಾಡಿ ಕೊಟ್ಟರೆ. ಏನು ಮಾಡ್ಯಾರ ಅಂದರೆ, ಗುರು ಅಂದ್ರೆ ಏನು ಎಲ್ಲವನ್ನ ಹೇಳಿಕೊಟ್ರೆ. ಈಗ ಭಕ್ತಿ ಅಂದ್ರೆ ಏನು ಅಂತೇಳಿ. ಇನ್ನೇನು ನಾವು ಕೊನೆಗೆ ಎದಕ್ಕೆ ಬರ್ಬೇಕಾಗೈತಿಪ್ಪ ಅಂತಂದ್ರೆ, ಲಿಂಗಾಂಗ ಸಾಮರಸ್ಯಕ್ಕೆ ಬರ್ಬೇಕಾಗೈತಿ. ಎಲ್ಲ ಶರಣರು ಕೊನೆಗೆ ಹೇಳಿದ್ದೆ ಲಿಂಗಾಂಗ ಸಾಮರಸ್ಯದ ಬಗ್ಗೆನೆ. ಈ ಏನು ನಮಗೆ ಕಾರ್ಬನ್ ಒಂದು ವಸ್ತುವನ್ನು ಕೊಟ್ರಲ್ಲ, ಆ ಕೊಟ್ಟಂಥ ವಸ್ತುವಿಗೆ ಏನು ಒಂದು ಅದಕ್ಕೊಂದು ಗುಣ ಲಕ್ಷಣ ಏನೈತಿಪ್ಪ ಅಂತಂದ್ರೆ, ಅದು ಶಕ್ತಿಯ ಕಿರಣಗಳನ್ನು ಹೀರ್ಕೊಂತೈತಿ. ಏನಾದರೂ ಅದರೊಳಗೆ ಕಿರಣಗಳು ಏನಾದರೂ ಬಿತ್ತಪ್ಪ ಅಂದ್ರೆ ರೇಡಿಯೇಷನ್ನಿಂದ ಅದು ಹೀರ್ಕೊಂತೈತಿ. ಅದು ನಮ್ಮ ಜಗತ್ತಿನೊಳಗೆ ಅನೇಕ ರೇಡಿಯೇಷನ್ಗಳು ಬರ್ತಾವೆ. ಬಹಳಷ್ಟು ವಿಜ್ಞಾನಿಗಳು, ಒಂದಿಷ್ಟು ಥಿಯೋಡರ್ ವೋಲ್ಫ್ ಅಂಥೇಳಿ ಮತ್ತು ವಿಕ್ಟರ್ ಹೆಸ್ ಅಂಥೇಳಿ 1912 ಒಂದು ಥಿಯರಿಯನ್ನು ಕೊಡ್ತಾರೆ. ಏನು ಕೊಟ್ಟರಪ್ಪ ಅಂದ್ರೆ, ಅವರು ಫಿಸಿಸಿಸ್ಟ್, ಭೌತಶಾಸ್ತ್ರಜ್ಞರು. ಅವರು ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಈ ಬಾಹ್ಯಾಕಾಶದಿಂದ ಶಕ್ತಿಯ ಕಣಗಳು ಕಂಟಿನ್ಯೂಸ್ ಆಗಿ ಭೂಮಿಯ ಕಡೆಗೆ ಬೀಳ್ತಾ ಇದಾವ ಅಂಥೇಳಿ ಒಂದು ಅವರು ಸಿದ್ಧ ಮಾಡಿ ತೋರಿಸ್ತಾರೆ. ಒಂದು ಇಲೆಕ್ಟ್ರೋಮೀಟರ್ ಅಂತ ಹೇಳಿ ತಯಾರು ಮಾಡಿ ಅದರೊಳಗೆ ಅವರು ಅಳತಿ ಮಾಡಿ ತೋರಿಸ್ತಾರೆ.
ಈ ಭೂಮಿಯ ಮೇಲೆ ಬಾಹ್ಯಾಕಾಶದಿಂದ ಶಕ್ತಿಯ ಕಣಗಳು, ವಿಶ್ವಶಕ್ತಿ ಕಣಗಳು ಅಂತ ಹೇಳ್ತಾರ ಕನ್ನಡದೊಳಗೆ. ಇಂಗ್ಲಿಷ್ ಒಳಗೆ ಕಾಸ್ಮಿಕ್ ರೇಸ್ ಅಂತ ಹೇಳ್ತಾರ, ಇಲ್ಲಪ್ಪ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ಪಾರ್ಟಿಕಲ್ಸ್ ಅಂತೇಳಿ ಹೇಳ್ತಾರ. ಅವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ಬೀಳ್ತಾವ ಅಂತೇಳಿ ಕಂಡು ಹಿಡಿದ್ರು ಅವರು. ಅವು ಎಲ್ಲಿಂದ ಬರ್ತಾವ ಅಂತ ಕೇಳಿದ್ರೆ ನಮ್ಮ ಸೂರ್ಯ ಚಂದ್ರ ಈ ಗ್ರಹಗಳನ್ನ ಹೊರತುಪಡಿಸಿ ಹೊರಗಿನ ನಕ್ಷತ್ರಗಳಿಂದ ಬರ್ತಾವ ಅಂತ ಹೇಳಿದ್ರು. ತಮಗೆಲ್ಲ ಗೊತ್ತಿರಬೇಕು, ನಮ್ಮ ಭೂಮಿ ಎಷ್ಟು ಸಣ್ಣದೈತಪ್ಪ ಅಂದ್ರೆ ಸೂರ್ಯನ ಕಂಪೇರ್ ಮಾಡಿದ್ರೆ ಸೂರ್ಯ ಭೂಮಿಗಿಂತ 1,00,000 ಪಟ್ಟು ದೊಡ್ಡವದನ್ನ. ಅಷ್ಟು ದೊಡ್ಡ ಸೂರ್ಯನ ಸುತ್ತ ಒಂದು ಸಣ್ಣ ಭೂಮಿ ತಿರುಗ್ತಿರ್ತದೆ. ಅಂಥ ಸೂರ್ಯ ಎಷ್ಟಿರ್ಬೋದು ಈ ಜಗತ್ತೊಳಗಪ್ಪ ಅಂತಂದ್ರೆ ಭಾಳಷ್ಟದವ. ಈ 10 ಮಂದಿ ಒಂದು 22-23 ಪೂಜೆ ಕೊಟ್ರೆ ಎಷ್ಟಾಗ್ತದ ಅಷ್ಟು ಸೂರ್ಯಗಳದಾವ. ನಮಗೆ ಹೆಂಗೆ ಕಾಣಿಸ್ತಾವಪ್ಪ ಅಂತಂದ್ರೆ ಅವು ನಮಗೆ ನಕ್ಷತ್ರಗಳ ಥರ ಕಾಣಿಸ್ತಾವ. ಸೂರ್ಯ ಒಂದೇ ನಮಗೆ ಸಮೀಪ ಇರೋದ್ರಿಂದ ಸೂರ್ಯನ ಒಂದು ನಕ್ಷತ್ರ. ನಾವು ಅದಕ್ಕೆ ಸಮೀಪ ಇದ್ದಿದ್ದಕ್ಕೆ ಏನಂತೀವಿ ನಾವು ಸೂರ್ಯ ಅಂತೀವಿ. ಅದೊಂದು ನಮಗೆ ಹೆಚ್ಚಿನ ಶಾಖದಿಂದ ಕಾಣಿಸ್ತದೆ ಫೋರ್ಸ್ ಆಗಿ. ಉಳುಕಿದ್ದು ಎಲ್ಲ ನಮಗೆ ರಾತ್ರಿ ಇದು ಕಾಣಿಸ್ತಾವೆ. ಸೊ ಆ ಎಲ್ಲ ನಕ್ಷತ್ರಗಳಿಂದ ಏನಾಗ್ತೈತಿ ಅಂತಂದ್ರೆ ಕಾಸ್ಮಿಕ್ ಎನರ್ಜಿ ಹೊರಗೆ ಬರ್ತಿರ್ತೈತಿ ಸ್ಲೋ ಆಗಿ. ಅದು ಭೂಮಿಯ ಒಂದು ವಾತಾವರಣವನ್ನು ಮುಟ್ಟಿ ಏನು ಮಾಡ್ತೈತಿ, ಇಲ್ಲಿ ಭೂಮಿಯೊಳಗಿರುವಂಥ ಎಲ್ಲ ಕಾರ್ಬನ್ ಅಟಮ್ಸ್ಗಳು, ಮನುಷ್ಯರು, ಪ್ರಾಣಿಗಳು ಎಲ್ಲರ ಮೇಲೆ ಬೀಳ್ತಿರ್ತಾವೆ. ಅವನ್ನ ಹೀರ್ಕೊಂತಿರ್ತಾವೆ ಕಾರ್ಬನ್ ಅಟಮ್ಸ್ಗಳು. ಅವು ಯಾವಾಗ ಹೆಚ್ಚಿಗೆ ಬೀಳ್ತಾವಪ್ಪ ಅಂತಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯೊಳಗೆ ಬಹಳಷ್ಟು ಬೀಳ್ತಾ ಇರ್ತಾವೆ. ಶಕ್ತಿ ಕಣಗಳು ಏನಂದ್ರೆ ಬೆಳಿಗ್ಗೆ 6 ಗಂಟೆಯೊಳಗೆ ಜಾಸ್ತಿ ಬೀಳ್ತಾ ಇರ್ತಾವ. ನಮ್ಮ ಕಡೆ ಏನೈತಿ, ನಮ್ಮ ಕಡೆ ಇಷ್ಟಲಿಂಗ ಐತಿ. ನಾವು ಇಷ್ಟಲಿಂಗ ಏನು ಮಾಡ್ತೈತಿಪ್ಪ ಅಂತಂದ್ರೆ ಆ ಶಕ್ತಿ ಕಣಗಳನ್ನು ಹೀರಿಕೊಳ್ಳುವಂಥ ಒಂದು ಶಕ್ತಿ ಐತಿ ಇದಕ್ಕೆ. ಕಾಸ್ಮಿಕ್ ರೇಸ್ ಅಪ್ಪ ಅಂದ್ರೆ ಈಗ ನಮ್ಮ ಹತ್ರ ಒಂದು ಮೊಬೈಲ್ ಅದ, ಮೊಬೈಲ್ಗೆ ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಬರ್ತೈತಿ ನಮಗೆ. ಬಟ್ ಅದು ಹೆಂಗೆ ಚಲೋ ಆಗ್ತೈತಿ ಅನ್ನೋದು ಗೊತ್ತಿಲ್ಲ. ಅದರೊಳಗೆ ರೇಡಿಯೋ ವೇವ್ಸ್ ಅಂತೇಳಿ ಬರ್ತಾವೆ. ಆ ಆ್ಯಂಟಿನಾದಿಂದ ಟವರ್ಲಿಂದ ರೇಡಿಯೋ ವೇವ್ಸ್ ಅಂತ ಬರ್ತಾವೆ. ಆ ರೇಡಿಯೋ ವೇವ್ಸ್ಗಿಂತಲೂ ಸಾವಿರ ಪಟ್ಟು ಸ್ಟ್ರಾಂಗ್ ಇರುವಂಥ ಕಾಸ್ಮಿಕ್ ರೇಸ್ ಏನದಾವಲ್ಲ, ಅವು ಬಾಹ್ಯಾಕಾಶದಿಂದ ಬಂದುವಂಥ ಅವು ಏನಾಗ್ತದೆ, ನಮ್ಮ ಲಿಂಗಯ್ಯ ಏನು ಮಾಡ್ತಾನೆ ಅದನ್ನು ಹೀರ್ಕೊಂತಾವ. ಅವನು ಹೀರ್ಕೊಂಡು ಏನು ಮಾಡ್ತೈತಪ್ಪ ಅಂತಂದ್ರೆ ಅದ್ರೊಳಗೆ ಒಳ್ಳೆಯ ಕಾಸ್ಮಿಕ್ ರೇಸ್ ಅದಾವ, ಕೆಟ್ಟ ಕಾಸ್ಮಿಕ್ ರೇಸ್ ಅದಾವ. ಕೆಟ್ಟ ಕಾಸ್ಮಿಕ್ ರೇಸ್ಗಳು ಅಲ್ಲೇ ತಡೆ ಹಿಡಿತಾವೆ ವಾತಾವರಣದೊಳಗೆ. ಹೆಲಿಯೋಸ್ಫಿಯರ್ ಅಂತೇಳಿ ಒಂದು ಪದರ ಐತಿ ಮೇಲೆ, ಅಲ್ಲಿಂದ ಫಿಲ್ಟರ್ ಆಗಿ ಬರ್ತಾವೆ. ಉಳಿಗೆ ಬಂದಿದ್ದು ಏನು ಮಾಡ್ತಾವ, ನಮ್ಮ ಲಿಂಗಯ್ಯ ಕ್ಯಾಪ್ಚರ್ ಮಾಡಿ ಏನು ಮಾಡ್ತಾನೆ, ಅದಕ್ಕೆ ನಮ್ಮ ದೇಹಕ್ಕೆ ಯಾವಾಗ್ಯ ವಿಕಿರಣಗಳನ್ನು ಕೊಡ್ತಾ ಇರ್ತಾನೆ. ಆ ವಿಕಿರಣಗಳದು ನಮ್ಮ ದೇಹಕ್ಕೆ ಆ ಲಿಂಗದಿಂದ ಪ್ರತಿಯೊಂದು ಕ್ಷಣದೊಳಗೂ ಹೋಗ್ತಾ ಇರ್ತದೆ. ಇನ್ನೊಂದು ಥಿಯರಿ ಕಂಡು ಹಿಡಿದ್ರು ವಿಜ್ಞಾನಿಗಳು, ಏನಪ್ಪ ಅಂತಂದ್ರೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂತೇಳಿ. ಅಂದ್ರೆ ಯಾವುದೇ ಒಂದು ವಸ್ತುವಿಗೆ ನಾವು ಶಾಖವನ್ನು ಕೊಟ್ಟಾಗ, ವಿಕಿರಣವನ್ನು ಕೊಟ್ಟಾಗ ಅದು ಹೀರ್ಕೊಂಡು ಅಷ್ಟೇ ಕೂಡಂಗಿಲ್ಲ, ಅದು ಟ್ರಾನ್ಸ್ಮಿಟ್ ಮಾಡ್ತಾ ಅದರಲ್ಲಿಂದ ಮತ್ತೊಂದು ವಸ್ತುವಿಗೆ ಸಂವಹನ ಕೊಡ್ತೈತಿ. ಅದು ಹೆಂಗಂದ್ರೆ ಈಗ ಒಂದು ಕಬ್ಬಿಣ ಕಾಸಿರ ಅಂತ ತಿಳ್ಕೋರಿ ನೀವು. ಕಬ್ಬಿಣದ ಸಮೀಪ ಹೋದ್ರೆ ಏನಾಗ್ತದೆ, ಅದ್ರ ಜಳ ಬಡಿತೈತಿ ನಿಮ್ಗೆ. ಇನ್ನೊಂದು ಕಬ್ಬಿಣನೇ ಹಿಡಿದ್ರೆ ಡೈರೆಕ್ಟ್ ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ ನಮ್ಮ ಕೈಗೆ. ಇಲ್ಲ ಕಬ್ಬಿಣದ ಸಮೀಪ ನಿಂತ್ರೆ ಏನಾಗ್ತದೆ, ಜಳ ಬಡಿತದೆ. ಹಂಗೆ ನಮ್ಮ ಬಾಡಿ ಟೆಂಪರೇಚರ್ ಯಾವಾಗ ಜಾಸ್ತಿ ಇರ್ತದೆ, 37 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಅದಕ್ಕೆ ಏನಾಗ್ತದೆ, ಅದು ಲಿಂಗಯ್ಯ ಯಾವಾಗ ಸ್ವಲ್ಪ ವಾತಾವರಣದ ಟೆಂಪರೇಚರ್ಗಿಂತಲೂ ಹೆಚ್ಚಿಗೆ ಟೆಂಪರೇಚರ್ ಇರ್ತೈತಿ. ಸೊ ಅದು ಯಾವಾಗ ಈ ಲಿಂಗಯ್ಯ ಕಾಯ್ದು ಮಾರಬೇಕಾದ್ರೆ ಏನು ಮಾಡ್ತದೆ, ಅದು ವಿಕಿರಣಗಳನ್ನು ಹೊರಸೂಸ್ತಾ ಇರ್ತದೆ. ಅಂದ್ರೆ ಒಳ್ಳೆಯ ವಿಕಿರಣಗಳನ್ನು, ಅವು ನಮಗೆ ಅಪಾಯಕಾರಿಯಾದ ವಿಕಿರಣಗಳನ್ನು ಹೀರ್ಕೊಂತೈತದು. ನಮಗೆ ಗೊತ್ತಿರ್ಬೇಕು, ನಾವು ಯಾವಾಗ ಲಿಂಗ ಏನು ಮಾಡ್ತೀವಿ, ನಾವು ಎದೆ ಮೇಲೆ ಹಾಕೊಂತೀವಿ. ಮನೆಯೊಳಗೆ ಊಟಕ್ಕೆ ಹಾಕಂಗಿಲ್ಲ, ಇಲ್ಲಾಂದ್ರೆ ಏನು ಲಿಂಗ ಜಗಲಿ ಮೇಲೆ ಇಡ್ತೀವನ, ಇಲ್ಲ ಎಲ್ಲ ಹಾಕೊಂತೀವಿ. ಏನು ಹೇಳ್ತಾರಂದ್ರೆ ಹಿರಿಯರು, ಲಿಂಗ ಪೂಜೆ ಮಾಡಪ್ಪ, ಬಿಟ್ಟರ ಬಿಡು, ಅಟ್ಲೀಸ್ಟ್ ಲಿಂಗ ಎದೆ ಮೇಲೆ ಹಾಕೋನಿ ಸಾಕು, ಅದರಲ್ಲಿಂದ ಬಹಳಷ್ಟು ಉಪಯೋಗ ಅದಾವ ಅಂತ ಹೇಳ್ತಾರೆ. ಬಟ್ ಅವರು ಏನಾಗ್ತದೆ ಹೆಂಗಾಗ್ತದೆ ಅನ್ನೋದು ಹೇಳಂಗಿಲ್ಲ. ಯಾಕಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಅವ್ರಿಗೆ ಅಭ್ಯಾಸ ಮಾಡಿಲ್ಲ, ಹೇಳಂಗಿಲ್ಲ ಅದು. ಬಟ್ ಅವ್ರಿಗೆ ಅಂತಿಮ ಏನಾಗ್ತದೆ ಅದರಿಂದ ಫೈನಲ್ ಗೊತ್ತದ, ಒಳ್ಳೇದಾಗ್ತೈತಿ ನಿನಗಂತೇಳಿ. ಸೊ ಅದಕ್ಕೆ ನಾವು ಎದೆ ಮೇಲೆ ಹಾಕೊಂಡಾಗ ನಮಗೆ ಗೊತ್ತಿರಬೇಕು, ನಮ್ಮ ದೇಹದೊಳಗೆ 9 ಚಕ್ರಗಳನ್ನು ನಮ್ಮ ಹಿರಿಯರು ಕಂಡು ಹಿಡಿದ್ರು. ಮೂಲಾಧಾರ ಚಕ್ರ ಅಂತೇಳಿ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ ಅಂತೇಳಿ, ಇಲ್ಲಿ ವಿಶುದ್ಧಿ ಚಕ್ರ, ಇಲ್ಲಿ ಆಜ್ಞಾ ಚಕ್ರ, ಇಲ್ಲಿ ಸಹಸ್ರಾರ ಚಕ್ರ, ಇಲ್ಲಿ ಶಿಖಾಚಕ್ರ, ಪಶ್ಚಿಮ ಶಿಖಾಚಕ್ರ ಅಂತೇಳಿ. ಅದನ್ನೇ ಶರಣರು ಅದನ್ನು ಲಿಂಗಮಯ ಶರೀರ ಅಂತೇಳಿ ನೋಡಿದ್ದರಿಂದ ಅದಕ್ಕೆ ಲಿಂಗಗಳ ಹೆಸರು ಕೊಟ್ಟರು. ಏನಪ್ಪ ಅಂತಂದ್ರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತೇಳಿ. ಸೊ ಇಲ್ಲಿ ಅನಾಹತ ಚಕ್ರದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಾವು
ನಮ್ಮ ಲಿಂಗವನ್ನು ಧರಿಸುವುದರಿಂದ ಅದು ಕಂಟಿನ್ಯೂಸ್ ಆಗಿ ನಮಗೆ ಶಕ್ತಿಯ ಕಣಗಳನ್ನು ನಮ್ಮ ಅನಾಥ ಚಕ್ರಕ್ಕೆ ಕೊಟ್ಟು ಅನಾಥ ಚಕ್ರವನ್ನು ಜಾಗೃತ ಮಾಡ್ತೈತಿ. ಆಮೇಲೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಲಿಂಗ ಪೂಜೆಯನ್ನು ಮಾಡ್ತೀವಿ. ಲಿಂಗ ಪೂಜೆಯನ್ನು ಯಾವಾಗ ಮಾಡಬೇಕು, ಲಿಂಗ ಪೂಜೆಯನ್ನು ಯಾವಾಗ ಮಾಡಬೇಕಪ್ಪ ಅಂತಂದ್ರೆ ಹೇಳ್ಯಾರವ್ರು ಶರಣರು. ಗಾಂಧಾರಿ ಮಾಂಧಾರಿ ಎಂಬ ಸಮಯದಲ್ಲಿ ಲಿಂಗವನ್ನು ಪೂಜಿಸಿದರೆ ಅವಾಗ ಒಂದು ಗಾಂಧಾರಿ ಮಂದಾರಿ ಸಮಯ ಹೇಳ್ಯಾರವ್ರು. ಗಾಂಧಾರಿ ಮಂದಾರಿ ಅಂದ್ರೆ ರಾತ್ರಿ 12 ಗಂಟೆಲಿಂದ 3 ಗಂಟೆ ಗಾಂಧಾರಿ ಸಮಯ, 3 ಗಂಟೆಲಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾಂಧಾರಿ ಸಮಯ ಅಂತ ಹೇಳ್ಯಾರ. ಅಂದ್ರೆ ನಾವು ಯಾವಾಗ ಪೂಜೆ ಮಾಡ್ಬೇಕಪ್ಪ ಅಂತಂದ್ರೆ ರಾತ್ರಿ 12ರಿಂದ ಮುಂಜಾನೆ 6ರವರೆಗೆ ಮಾಡಂತ ಹೇಳ. ಪ್ರೆಫರಬಲಿ ಯಾವಾಗಪ್ಪ ಅಂತಂದ್ರೆ 3 ಗಂಟೆಲಿಂದ 6 ಗಂಟೆ ಒಳಗೆ ನಮ್ಮ ಪೂಜೆ ಮುಗಿಬೇಕು, ಲಿಂಗ ಪೂಜೆ. ಅವಾಗೆ ಯಾಕೆ ಮುಗಿಬೇಕ್ರಿಯಪ್ಪ ಅಂತಂದ್ರೆ ಅವಾಗೇ ಶಕ್ತಿ ಕಣಗಳು ಜಾಸ್ತಿ ಬೀಳ್ತಾ ಇರ್ತಾವೆ. ಕಾಸ್ಮಿಕ್ ಪಾರ್ಟಿಕಲ್ಸ್ ಈ ಬಾಹ್ಯಾಕಾಶದಿಂದ ನಮ್ಮ ಮನೆ ಏನ್ರಿ ಒಳಗಿರ್ತೀವಿ, ನಾವು ದೇವ್ರ ಮನ್ಯಾಗಿರ್ತೀವಿ, ಅಡುಗೆ ಮನ್ಯಾಗಿರ್ತೀವಿ ಅಂದ್ರೆ ಎಲ್ಲ ಕಡೆ ಬರ್ತಾವೆ ಇಲೆಕ್ಟ್ರಿಕಲ್. ಈಗ ಮೊಬೈಲ್ದ ವೇವ್ಸ್ ನಾವು ಮನೆಯೊಳಗಿದ್ರು ಬಿಡಂಗಿಲ್ಲ, ಎಲ್ಲಿದ್ರು ಎಲ್ಲ ಕಡೆ ಹ್ಯಾಂಗೆ ಫೋನ್ ಬರ್ತೈತಿ. ಇದಕ್ಕಿಂತಲೂ ಹೆಚ್ಚಿನ ಶಕ್ತಿಶಾಲಿಯಾಗಿರುವಂಥ ಕಣಗಳು ನಾವು ಯಾವುದೇ ಕೋಣೆಯೊಳಗಿದ್ದರೂ ಸಹಿತ ಅವು ನಮಗೆ ಬಂದು ಲಿಂಗಕ್ಕೆ ರೀಚ್ ಆಗ್ತಾವ, ನಮ್ಮ ದೇಹಕ್ಕೆ ಹೋಗ್ತಾವೆ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರೆಫರೇಬಲಿ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಾದರೂ ಮಾಡಬೇಕು. ತಮಗೆ ಗೊತ್ತಿರಬೇಕು, ತುಮಕೂರಿನ ಸಿದ್ಧಗಂಗಾ ಅಜ್ಜನವರು ಯಾವಾಗ ಹೇಳ್ತಿದ್ರಪ್ಪ ಅಂದ್ರೆ ರಾತ್ರಿ 2:30 ಗಂಟೆಗೆ ಹೇಳ್ತಿದ್ರು ಅವ್ರು ಲಿಂಗ ಪೂಜೆ ಮಾಡ್ಲಿಕ್ಕೆ. ಎದ್ದು ತಾವೇ ಸ್ವಂತ ಹೋಗಿ ಬಾವಿಯಿಂದ ನೀರು ತಗೊಂಡ್ಬಂದು ಸ್ನಾನ ಮಾಡಿ 3:30ವರೆಗೆ ಲಿಂಗ ಪೂಜೆ ಮಾಡ್ಕೊತಾ ಇದ್ರು. ಮತ್ತು ಎಲ್ಲ ಶರಣರು ಎಲ್ಲ ಹಿರಿಯರು ನಮ್ಮ ಮನೆಯೊಳಗೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಅವ್ರು ಲಿಂಗ ಪೂಜೆ ಮಾಡಿ ತಮ್ಮ ಕಾಯಕಕ್ಕೆ ಅಣಿಯಾಗಿ ಬಿಡ್ತಿದ್ರು. ಸೊ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೂರ್ಯ ಹುಟ್ಟುವುದ್ರೊಳಗೆ ಲಿಂಗ ಪೂಜೆ ಮಾಡಿದ್ರೆ ಏನಾಗ್ತದೆ, ಅದರಲ್ಲಿಂದ ಪ್ರತಿಫಲ ಜಾಸ್ತಿ ಆಗ್ತಾವೆ. ಮತ್ತು ಇನ್ನೊಂದು ಏನಾಗ್ತೈತಪ್ಪ ಅಂತಂದ್ರೆ ನಾವು ಲಿಂಗ ಪೂಜೆಯನ್ನು ಮಾಡುವುದರಿಂದ ದೃಷ್ಟಿಯನ್ನು ನಾವು ಲಿಂಗದ ಮೇಲೆ ನೆಡ್ತೀವಿ. ಹಿಂಗೆ ಲಿಂಗವನ್ನು ನಾವು 12 ಅಂಗುಲ ನಮ್ಮ ಇದರಿಂದ ಕಣ್ಣಿನ ಆಜ್ಞಾಚಕ್ರದ ಭಾಗದಿಂದ 12 ಅಂಗುಲ ನಾವು ಮುಂದಿಟ್ಟುಕೊಂಡು ಲಿಂಗ ಪೂಜೆಯನ್ನು ಮಾಡ್ಬೇಕಂತ ತ್ರಾಟಕ ಯೋಗ ಅಂತ ಹೇಳ್ತಾರೆ. ಅದು ಲಿಂಗಾಂಗ ಯೋಗ. ಲಿಂಗ ಯೋಗ ಮಾಡಿದಾಗ ಏನಾಗ್ತೈತಿ, ಅಷ್ಟೇ ದೂರ ಇಟ್ಟಾಗ ಏನಾಗ್ತೈತಿ ಅದರದ್ದು ನಮ್ಮದು ಥರ್ಡ್ ಐ ಅಂತ ಹೇಳಿ ಅಂತಾರೆ. ಥರ್ಡ್ ಐ ಅಂದ್ರೆ ಆಜ್ಞಾಚಕ್ರದ ಫೋಕಲ್ ಲೆಂತ್ ಹೊರಗಡೆ 12 ಅಂಗುಲ ಐತಿ, ಹೊರಗಡೆ ಐತದ ಅದರ ಫೋಕಲ್ ಲೆಂತ್, ಫೋಕಲ್ ಪಾಯಿಂಟ್. ಆ ಜಾಗಕ್ಕೆ ನಾವು ಲಿಂಗವನ್ನು ಇಟ್ಟು ನಾವು ಲಿಂಗ ಪೂಜೆ ಮಾಡಿದ್ದೇ ಆಯ್ತಪ್ಪ ಅಂದ್ರೆ ಏನಾಗ್ತದೆ, ಆ ಲಿಂಗದಿಂದ ಹೊರಸೂಸುವಂತಹ ಎಲ್ಲ ವಿಕಿರಣಗಳು ಏನಾಗ್ತಾವಪ್ಪ ಅಂತಂದ್ರೆ ನಮ್ಮ ಆಜ್ಞಾಚಕ್ರದ ಮುಖಾಂತರ ಹೋಗಿ ಅವು ಏನಾಗ್ತಾವಂದ್ರೆ ಪಶ್ಚಿಮ ಶಿಖಾಚಕ್ರಕ್ಕೆ ಸೇರ್ತಾವೆ. ಇದು ವೈಜ್ಞಾನಿಕವಾಗಿಯೂ ಇದು ಪ್ರೂವ್ ಆಗೈತಿ. ನಾನು ಹೇಳಿದೆ ಆಗಲೇ ಲಿಂಗಗಳದಾವ ಅಂತೇಳಿ. ಲಿಂಗಗಳಿಲ್ಲ, ಚಕ್ರಗಳದಾವ. ಚಕ್ರಗಳಂದ್ರೆ ಚಕ್ರದ ಥರನೇ ಇರಂಗಿಲ್ಲ ಅವು ನರಗಳ ಒಂದು ಸಮೂಹ. 2 ಇಲ್ಲ 2ಕ್ಕಿಂತ ಹೆಚ್ಚಿನ ನರಗಳು. ಪ್ರತಿಯೊಂದಕ್ಕೂ ಇಂಗ್ಲೀಷ್ ಒಳಗೆ ಸಹಿತ ಹೆಸರದಾವ ಅದಕ್ಕೆ. ನರ್ವ್ ಪ್ಲೆಕ್ಸಸ್ ಅಂತ ಹೇಳಿ. ಇದಕ್ಕೊಂದು ಪಿಟ್ಯೂಟರಿ ಪ್ಲೆಕ್ಸಸ್ ಅಂತ ಹೇಳ್ತೀವಿ, ಇಲ್ಲಿ ಹೈಪೋಥೆಲಮಿಕ್ ಪ್ಲೆಕ್ಸಸ್, ಇಲ್ಲಿ ಥೆಲಾಮಿಕ್ ಪ್ಲೆಕ್ಸಸ್, ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಮೇನ್ ಶಂಕು ಗ್ರಂಥಿ. ಮೇನ್ ಇದರದ ಉದ್ದೇಶ, ಇದರದ ಇಫೆಕ್ಟ್ ಎಲ್ಲಿ ಬರ್ತೈತಿಪ್ಪ ಅಂತಂದ್ರೆ ಶಂಕು ಗ್ರಂಥಿ ಒಳಗೆ ಬರ್ತೈತಿ ನಮಗೆ ಇಫೆಕ್ಟ್. ಇದ್ರೊಳಗೆ ನಾವು ಲಿಂಗಾಂಗ ಯೋಗವನ್ನು ಮಾಡಿದಾಗ ಅದರಿಂದ ಹೊರಸೂಸುವಂಥ ವಿಕಿರಣಗಳು, ಶಕ್ತಿ ಕಣಗಳು, ಶಕ್ತಿ ಕಿರಣಗಳು ನಮ್ಮ ಆಜ್ಞಾಚಕ್ರದ ಮುಖಾಂತರ ಹೋಗಿ ಕಣ್ಣಿನ ಮುಖಾಂತರ ಹೋಗ್ತಾವ, ಆಜ್ಞಾಚಕ್ರದ ಮುಖಾಂತರ ಹೋಗಿ ಅದಕ್ಕೆ ಒಳಗೆ ಪಾತ್ವೇಸ್ಗಳದಾವ, ನರಗಳ ಒಂದು ದಾರಿಗಳದಾವ. ಆ ದಾರಿಗಳ ಮುಖಾಂತರ ಆಜ್ಞಾಚಕ್ರ, ಸಹಸ್ರಾರ ಚಕ್ರ, ಶಿಖಾಚಕ್ರ, ಪಶ್ಚಿಮ ಶಿಖಾಚಕ್ರದವರೆಗೆ ಮುಟ್ತಾವೆ. ಮುಟ್ಟಿದ ಮೇಲೆ ಏನಾಗ್ತೈತಿ, ಪಶ್ಚಿಮ ಶಿಖಾಚಕ್ರ ಏನಾಗ್ತೈತಿ, ಅಲ್ಲಿ ಉದ್ದೀಪನ ಆಗ್ತೈತಿ. ಅಂದ್ರೆ ಅದು ಆಕ್ಟಿವೇಟ್ ಆಗ್ತೈತಿ, ಅದಕ್ಕೊಂದು ಶಕ್ತಿ ಸಿಕ್ಕಂಗೆ ಆಗ್ತೈತಿ, ಅದಕ್ಕೆ ಎಬ್ಬಿಸ್ದಂಗೆ ಆಗ್ತೈತಿ ನಾವು. ಅವಾಗ ಏನಾಗ್ತೈತೆ, ಅದು ಪಶ್ಚಿಮ ಶಿಖಾಚಕ್ರ ಒಂದು ಕೆಮಿಕಲನ್ನು ಉತ್ಪಾದನೆ ಮಾಡ್ತೈತೆ, ಅಲ್ಲಿ ಒಂದು ಹಾರ್ಮೋನನ್ನು ಉತ್ಪಾದನೆ ಮಾಡ್ತದೆ, ಸ್ರವಿಸ್ತದೆ. ಅದಕ್ಕೆ ಹೆಸರು ಏನಂತಾರಪ್ಪ ಅಂತಂದ್ರೆ ಮೆಲಟೋನಿನ್ ಅಂತ ಹೇಳ್ತಾರೆ. ಆ ಮೆಲಟೋನಿನ್ ಸ್ರವಿಸ್ತಪ್ಪ ಅಂತಂದ್ರೆ ಬಹಳಷ್ಟು ವಚನಕಾರ ಹೇಳ್ಯಾರ. ಅದಕ್ಕೆ ಅಮೃತದ ಕೊಡ ಅಂತ ಹೇಳ್ತಾರೆ. ಅಮೃತದ ಕೊಡ ತುಂಬಿ ಅಮೃತ ಹರಿದಿತ್ತು, ಅದು ನಮ್ಮ ದೇಹದ ಮುಖಾಂತರ ಎಲ್ಲ ಭಾಗಗಳಿಗೆ ಹೋಗಿತ್ತು ಅಂತ ಹೇಳ್ತಾರೆ. ಅಮೃತ ಕುಡಿದು ಅವಾಗ ಹೇಳ್ತಿದ್ರಲ್ಲ ಅಜರಾಮರಾಗ್ತಿದ್ರು ಅಂತ ಹೇಳಿ. ಅಮೃತ ಅಂದ್ರೆ ಇದೇ ಅಮೃತ ಇರಬೇಕಂತ ಅನಿಸ್ತೈತಿ. ಅದು ಶರಣರು ಹೇಳಿದ ಅಮೃತ ಇದೇ ಅಮೃತ. ಆ ಅಮೃತದ ಕೆಲಸ ಏನಪ್ಪಾ, ಅದು ಏನು ಮಾಡ್ತೈತಿಪ್ಪ ಅಂತಂದ್ರೆ ಅದರ ಕೆಲಸ ಮನಸ್ಸು ಶಾಂತ ಮಾಡ್ತೈತಿ. ಮನಸ್ಸು ಹೆಂಗಾಗ್ತೈತಿಪ್ಪ ಅಂತಂದ್ರೆ ಶಾಂತ ಆಗ್ತೈತಿ, ಸಮಾಧಾನ ಸ್ವಭಾವ ಆಗ್ತೈತಿ ಮನುಷ್ಯನಿಗೆ.
ಅದು ಎಲ್ಲ ಗ್ಲ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಐತಿ ಅದರೊಳಗೆ. ಆ ಪೀನಿಯಲ್ ಗ್ಲ್ಯಾಂಡಿಂದ ಸ್ರವಿಸುವಂಥ ಮೆಲಟೋನಿನ್ಗೆ ದೇಹದೊಳಗೆ ಅನೇಕ ನಿರ್ನಾಳ ಗ್ರಂಥಿಗಳದಾವು. ಇಲ್ಲಿ ನಾನು ಹೇಳಿದೆ ನಿಮ್ಗೆ ಪಿಟ್ಯೂಟರಿ ಗ್ರಂಥಿ ಇದೆ. ಪಿಟ್ಯೂಟರಿ ಗ್ರಂಥಿಗೆ ಹೈಪೋಥಲಮಸ್ ಕಂಟ್ರೋಲ್ ಮಾಡ್ತೈತಿ. ಅದು ಒಂಥರ ಅದ್ರದ್ದು ಲಗಾಮ್ ಹಿಡ್ಕೊಂಡು ಕುಂತಂಗೆ ಅದನ್ನು ಕಂಟ್ರೋಲ್ ಮಾಡೋ. ಅದರ ಮೇಲೆ ಥಲಾಮಸ್ ಐತಿ, ಅದರ ಮೇಲೆ ಪೀನಿಯಲ್ ಗ್ಲ್ಯಾಂಡ್ ಶಂಕು ಗ್ರಂಥಿ. ಆ ಶಂಕು ಗ್ರಂಥಿ ಏನೈತಿಲ್ಲ ಎಲ್ಲ ಹಾರ್ಮೋನ್ಗಳನ್ನು ಕಂಟ್ರೋಲ್ ಮಾಡ್ತೈತಿ. ಸೊ ಇದು ಸರಿ ಆಯ್ತಪ್ಪ ಅಂದ್ರೆ ಏನಾಗ್ತೈತಿ, ನಮ್ಮ ದೇಹದೊಳಗಿನ ಹಾರ್ಮೋನ್ಗಳೆಲ್ಲ ಸರಿ ಆಗ್ತಾವೆ. ಪಿಟ್ಯೂಟರಿ ಗ್ರಂಥಿಯಿಂದ ಬರುವಂಥ ಎಲ್ಲ 7-8 ಹಾರ್ಮೋನ್ಗಳು ಬರ್ತಾವೆ ಅಲ್ಲಿಂದ, ಅವೆಲ್ಲ ಸರಿಯಾಗಿ ಸ್ರವಿಸ್ತಾವ. ಅದರ್ಲಿಂದ ಬಂದಂಥ ಮುಂದೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತೈತಿ. ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತೇಳಿ ಕಿಡ್ನಿ ಮೇಲೆ ಒಂದು ಗ್ರಂಥಿ ಇರ್ತೈತಿ, ಅದು ಸರಿಯಾಗಿ ಕೆಲಸ ಮಾಡ್ತೈತಿ. ಈಗ ಮತ್ತು ಗೊನಾಡ್ಸ್ ಅಂತೇಳಿ ಬರ್ತಾವೆ ಗಂಡು ಮಕ್ಕಳಲ್ಲಿ ಮತ್ತು ಹೆಣ್ಮಕ್ಕಳಲ್ಲಿ, ಅವು ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡ್ತಾವೆ. ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಬೊಜ್ಜು ಕಡಿಮೆ ಆಗ್ತೈತಿ, ರಕ್ತನಾಳಗಳ ಶುದ್ಧೀಕರಣ ಆಗ್ತವ, ಹೃದಯ ಸ್ತಂಭನ, ಹೃದಯ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗ್ತೈತಿ, ಕ್ಯಾನ್ಸರ್ ಆಗೋದು ಕಡಿಮೆ ಆಗ್ತೈತಿ. ಇವೆಲ್ಲ ಆಯ್ತಂದ್ರೆ ಆಟೋಮೆಟಿಕ್ ಏನಾಗ್ತೈತಿ, ಮನುಷ್ಯ ಅತಿ ಹೆಚ್ಚು ವರ್ಷ ಬಾಳ್ತಾನಲ್ಲ, ಲಾಂಗೆವಿಟಿ ಅಂದ್ರೆ ದೀರ್ಘಾಯುಷ್ಯ ಆಗುವಂಥ ಒಂದು ಕೆಲಸ ಆಗ್ತೈತಿ. ಇಲ್ಲಿ ನಮ್ಗೆ ಗೊತ್ತಿಲ್ಲಾರ್ದಂಗೆ ಆಗ್ತೈತಿ. ಏನು ಹೇಳ್ಯಾರ ಶರಣರು ಮತ್ತು ಹಿರಿಯರು, ಬರೀ ಲಿಂಗ ಪೂಜೆ ಮಾಡ್ರಪ್ಪ ನೀವು ಮುಂಜಾನೆ ಎದ್ದು ಕೊಡ್ಲಿ ಅಂತ ಹೇಳ್ಯಾರ. ಆ ಲಿಂಗ ಪೂಜೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕ್ರಮೇಣ ನಮಗೆ ಗೊತ್ತಾಕೋತ ಹೋಗ್ತದೆ. ಏನು ನಮ್ಮ ಮನಸ್ಸು ಸ್ವಭಾವ ಶಾಂತ ಆಗ್ತೈತಿ, ನಮಗೆ ಒಳ್ಳೆಯ ವಿಚಾರಗಳು ಬರ್ಲಾಕ ಶುರು ಆಗ್ತಾವ. ಶಾಂತ ಆಯ್ತಂದ್ರೆ, ಮನಸ್ಸು ಶಾಂತ ಆಯ್ತಂದ್ರೆ ಒಳ್ಳೆಯ ವಿಚಾರಗಳು ತಾನೇ ಬರ್ತಾವೆ. ಈ ಜಂಜಾಟದಿಂದ ಸ್ವಲ್ಪ ಹೊರಗೆ ಹೋಗ್ಬೇಕಂತ ಅನಿಸ್ತೈತಿ. ಅವಾಗ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳು ಮನಸ್ಸೊಳಗೆ ಬರ್ತಾವೆ. ಏನು ಬರ್ತಾವ, ನಾನು ಯಾರದೇನಿ, ನಾನು ಎಲ್ಲಿಂದ ಬಂದೀನಿ, ಏನು ನನ್ನ ಕೆಲಸ ಐತಿ ಈ ಜಗತ್ತಿನೊಳಗೆ, ನಾ ಒಂದು ದಿವಸ ಎಲ್ಲಿಗೆ ಹೋಗ್ಬೇಕಾಗೈತಿಲ್ಲ, ಎಲ್ಲಿ ಹೋಗಬೇಕು, ಮತ್ತಿದೆಲ್ಲ ಬಿಟ್ಟು ಹೋಗ್ಬೇಕಾಯ್ತಪ್ಪ ಅಂತಂದ್ರೆ ಮತ್ತು ನಾ ಇಲ್ಲಿ ಹೆಂಗಿರಬೇಕು, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಚಿಂತನೆ ಶುರು ಆಗ್ತೈತಿ. ಇದು ಶುರು ಆಗ್ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಜೀವಘಟ್ಟದಲ್ಲಿ, ಅವನ ಜೀವಿತದ ಒಂದು ಅವಧಿಯಲ್ಲಿ. ಅವಾಗ ಅವನ ಚಿಂತನೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಅವನ ಜರ್ನಿ ಸ್ಟಾರ್ಟ್ ಆಯ್ತಂತ ಹೇಳ್ಬೋದು. ನಾನು ಹೇಳಿದೆ ಬೆಳಿಗ್ಗೆ 6 ಗಂಟೆ ಒಳಗೆ ಲಿಂಗ ಪೂಜೆಯನ್ನು ಮುಗಿಸ್ಬೇಕಂತೇಳಿ. ಲಿಂಗ ಪೂಜೆ ಮಾಡೋ ವಿಧಾನ ಏನಪ್ಪ ಅಂತಂದ್ರೆ, ನಾವು 12 ಅಂಗುಲ ದೂರದೊಳಗೆ ಎಡಗೈಯೊಳಗೆ ನಾವು ಲಿಂಗವನ್ನು ಇಟ್ಕೊಂಡು ಆ ಲಿಂಗಕ್ಕೆ ತ್ರಾಟಕ ಯೋಗವನ್ನು ಮಾಡಬೇಕಾಗ್ತದೆ. ಅದು ಮಾಡಿದ ಮೇಲೆ ನಮ್ಮ ಒಂದು ಶಂಕು ಗ್ರಂಥಿ ಉದ್ದೀಪನ ಆಗ್ತೈತಿ, ಅದರಲ್ಲಿಂದ ಹಾರ್ಮೋನ್ ಸಿಕ್ರೀಟ್ ಆಗ್ತೈತಿ, ಇದರಲ್ಲಿಂದ ಮನಸ್ಸು ಶಾಂತಿ ಆಗ್ತೈತಿ. ಮತ್ತು ಕೇಳ್ತಾರೆ ಇದನ್ನ ಎಡಗೈ ಒಳಗೆ ಯಾಕೆ ಇಟ್ಕೊಂಡು ಮಾಡ್ಬೇಕ್ರಿ ಲಿಂಗ ಯೋಗ, ಬಲಗೈ ಒಳಗೆ ಇಡಬಾರ್ದೇನು, ಬಲಗೈ ಎಲ್ಲರೂ ಶ್ರೇಷ್ಠ ಅಂತ ಹೇಳ್ತಾರೆ, ಇವರು ಎಡಗೈಗೆ ಹೇಳ್ಯಾರಲ್ರಿ ಅಂತ. ಇದಕ್ಕೂ ಒಂದು ವೈಜ್ಞಾನಿಕ ಕಾರಣ ಐತಿ. ಏನೈತಪ್ಪ ಅಂತಂದ್ರೆ, ನಮ್ಮ ದೇಹವನ್ನು 2 ಭಾಗ ಮಾಡಿದ್ರೆ, ಇಲ್ಲಿ ಕುತ್ತಿಗೆಲಿಂದ ಕೆಳಗೆ ಈಗ ಲೆಫ್ಟ್ ರೈಟ್ ಅಂತ ಮಾಡಿದ್ರೆ 2 ಭಾಗ ಆಗ್ತದ. ಅದನ್ನ 2 ಭಾಗದ ನರಗಳು, ಈಗ ಎಡಗೈಯಿಂದ ಇರುವಂಥ ನರಗಳು ಏನು ಮಾಡ್ತವೆ, ಎಡಗಾಲಿನ ಎಡಗೈಯ ನರಗಳು ಬಲಕಿನ ಮೆದುಳಿಗೆ ಹೋಗ್ತಾವೆ. ರೈಟ್ ಹೆಮಿಸ್ಪಿಯರ್ ಅಂತ ಹೇಳಂದ್ರೆ ಮೆದುಳಿನೊಳಗೆ 2 ಭಾಗಗಳದಾವೆ, ಬಲಗಿನ ಅರ್ಧ ಮೆದುಳು ಮತ್ತು ಎಡಕಿನ ಅರ್ಧ ಮೆದುಳು ಅಂತೇಳಿ. ಆ ಬಲಕಿನ ಮೆದುಳು ಏನು ಮಾಡ್ತೈತಿ, ಎಡಕಿನಿಂದ ಹೋಗಿದ್ದಂಥ ಎಲ್ಲ ನರಗಳನ್ನು ಕಂಟ್ರೋಲ್ ಮಾಡ್ತೈತಿ. ಮತ್ತು ಬಲಕಿನಿಂದ ಬಲಭಾಗದ ದೇಹದಿಂದ ಹೋಗಿದಂಥ ಎಲ್ಲ ನರಗಳು ಹೋಗಿ ಎಡಭಾಗದ ಮೆದುಳಿನೊಳಗೆ ಅಲ್ಲಿ ಕೂಡ್ತಾವೆ, ಅಲ್ಲಿ ಹೋಗಿ ಅದನ್ನು ಸೆಂಟರ್ ಅಂತ ಹೇಳಿರ್ತಾವೆ. ನಾನು ಹೇಳ್ತಾ ಇದ್ದೆ, ಎಡಗೈಯೊಳಗೆ ಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕು, ಯಾಕೆ ಶರಣರು ಎಡಗೈಯಲ್ಲೇ ಮಾಡಂತ ಹೇಳಿದ್ರು, ಬಲಗೈ ಯಾಕೆ ಹೇಳಿಲ್ರಿ ಅವರು, ಬಲಗೈ ಶ್ರೇಷ್ಠ ಅಂತಾರಲ್ಲ ಅಂತಂದ್ರೆ, ಎಡಮೆದುಳು ಮತ್ತು ಬಲ ಮೆದುಳು ಅಂಥೇಳಿ ಎಡಗಿನ ಒಂದು ಭಾಗ ಮತ್ತು ಬಲಕಿನ ಒಂದು ಭಾಗ, ಒಂದು ಮೆದುಳಿನೊಳಗೆ 2 ಭಾಗವನ್ನು ಮಾಡ್ತಾರೆ. ಅದರೊಳಗೆ ಎಡಕಿನ ಕೈಯಿಂದ ಕಂಟ್ರೋಲ್ ಮಾಡುವಂಥದ್ದು ಬಲ ಮೆದುಳು, ಬಲಕಿನ ಕೈ ಕಂಟ್ರೋಲ್ ಮಾಡೋಂಥದ್ದು ಎಡಮೆದುಳು. ಇದು ಕ್ರಾಸ್ ಆಗ್ತೈತಿ ಹಿಂಗೆ, ಈ ಕಡೆಯಿಂದ ಈ ಕಡೆ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ, ಬಲಕಿನ ಕೈಲಿಂದನೇ ಭಾಳಷ್ಟು ಕೆಲಸ ಮಾಡ್ತಾರೆ. ಬಲಕಿನ ಕೈಲೇನೆ ಏನು ಬರೆಯೋದು, ಓದೋದು, ಊಟ ಮಾಡೋದು, ಏನೇ ಕೆಲಸ ಆದರೂ, ಒಜ್ಜಿ ಕೆಲಸ ಆದರೂ ಬಲಕಿನ ಕೈಲೇನೆ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಏನಾಗಿರ್ತೈತಿ ಅಂತಂದ್ರೆ, ಎಲ್ಲರದ್ದು ಎಡಕಿನ ಮೆದುಳು ಜಾಸ್ತಿ ಬೆಳವಣಿಗೆ ಆಗಿರ್ತೈತಿ. ಅಂದ್ರೆ ಎಡಕಿನ ಮೆದುಳು ಬಲವರ್ಧನೆ ಆಗಿರ್ತೈತಿ. ಹೆಚ್ಚಿಗೆ ಎಡಕಿನ ಮೆದುಳೆ ಹೆಚ್ಚಿಗೆ ಒಂದು ಪವರ್ಫುಲ್ ಆಗಿರ್ತದೆ, ಡಾಮಿನೆಂಟ್ ಆಗಿರ್ತೈತಿ ಬಲಕಿನ ಮೆದುಳಕಿನ. ಸೊ ಈ ಬಲಗೈಯಿಂದ ಕೆಲಸ ಮಾಡೋರ ಕಡೆ ಏನೇನು ಜಾಸ್ತಿ ಇರ್ತೈತಿಪ್ಪ ಅಂತಂದ್ರೆ, ಎಡಕಿನ ಮೆದುಳು ದೊಡ್ಡದಾಯ್ತು ಅಂದ್ರೆ, ಅದರ ಶಕ್ತಿ ಜಾಸ್ತಿ ಆಯ್ತು ಅಂದ್ರೆ ತಾರ್ಕಿಕ ವಾದವನ್ನು ಮಾಡ್ತಾರೆ ಅವರು. ತಾರ್ಕಿಕ ವಾದವಪ್ಪ ಅಂತಂದ್ರೆ ಸುಮ್ಮನೆ ಯಾವುದಕ್ಕೂ ತಳಬುಡ ಇಲ್ಲಾರ್ದಂಥ ವಾದ ಅಂತ ಹೇಳ್ತಾರಲ್ಲ, ಅಂಥ ವಾದ ಮಾಡೋದು. ಇದು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೇಕಾಗಿತ್ತು ರೀ, ಇದು ಈ ಕಡೆ ಹಾಕಬೇಕಾಗಿತ್ತು ರೀ, ಇದು ಇಲ್ಲಿ ಇನ್ನೊಂದು ಸ್ವಲ್ಪ ಎತ್ತರ ಮಾಡಬೇಕಾಗಿತ್ತು, ಏನು ವಿಚಾರ ಇಲ್ಲ ಅಂಥ ವಾದಗಳನ್ನು
ಮನುಷ್ಯರಲ್ಲಿ ಏನಾಗಿರ್ತೈತಿಪ್ಪ ಅಂತಂದ್ರೆ ಎಡಕಿನ ಮೆದುಳು ಬಹಳ ಬಲವರ್ಧನೆ ಆಗಿರ್ತೈತಿ. ಎಡಕಿನ ಮೆದುಳು ಬಲವರ್ಧನೆ ಆಯ್ತಪ್ಪ ಅಂದ್ರೆ ಏನಾಗ್ತೈತಿ, ಮನುಷ್ಯನ ಹತ್ರ ಎಡಕಿನ ಮೆದುಳು ಮಾಡುವಂಥ ಕೆಲಸಗಳೇ ಬೇರೆ ಅದಾವ, ಬಲಕಿನ ಅರ್ಧ ಮೆದುಳು ಮಾಡುವಂಥ ಕೆಲಸಗಳೇ ಬೇರೆ ಅದಾವ. ಏನಾಗ್ತೈತಿ, ಎಡಕಿನ ಮೆದುಳು ಏನು ಮಾಡ್ತೈತಿಪ್ಪ ಅಂತಂದ್ರೆ ತಾರ್ಕಿಕ ವಾದವನ್ನು ಮಾಡ್ತದೆ. ನಾ ಹೇಳಿದ್ನಲ್ಲ, ಸುಮ್ಮನೆ ಏನಾರು ತಳಬುಡ ಇಲ್ಲಾರ್ದಂಥ ಕೆಲಸ ಮತ್ತು ಅಂಥ ಮಾತುಗಳನ್ನು ಆಡ್ತೈತಿ. ಮತ್ತು ಏನಾಗ್ತೈತಿ, ಬಲಕಿನ ಕೈಯಿಂದ ಕೆಲಸ ಮಾಡೋರು ಭಾಳ ಜಾಣರು ಇರ್ತಾರೆ, ಲೌಕಿಕದೊಳಗೆ ಜಾಣರು ಇರ್ತಾರೆ. ಲೌಕಿಕ ಜೀವನವನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಜಾಣತನ ಭಾಳ ಇರ್ತೈತಿ ಅವ್ರ ಕಡೆ. ಮತ್ತು ಏನಾಗಿರ್ತೈತಿ ಅವ್ರ ಕಡೆ, ಮ್ಯಾಥ್ಸ್ ಕಂಟ್ರೋಲ್ ಮಾಡ್ತೈತಿ ಇದು ಎಡಕಿನ ಮೆದುಳು. ಅಂದ್ರೆ ಲೆಕ್ಕಾಚಾರ ಭಾಳ ಮಾಡ್ತಾರೆ ಅವ್ರು. ಲೆಕ್ಕ ಇವತ್ತು ಎಷ್ಟಾಯಿತು, ಎಷ್ಟು ಹೋಯ್ತು, ಎಷ್ಟು ಬಂತು, ಇಂಥದ್ರೊಳಗೆ ಭಾಳ ಶಾಣೆ ಆಗ್ತಾರೆ. ಮತ್ತು ಭಾಷೆ ಅಕ್ಷರ ಜ್ಞಾನ ಇರ್ತೈತಿ, ಭಾಷೆ ಜ್ಞಾನ ಇರ್ತೈತಿ, ಮಾತಿನ ಕಲೆ ಇರ್ತೈತಿ. ಮತ್ತು ಎಂಥದೇ ಒಂದು ಸಿಚುವೇಶನ್ ಆದರೂ ತಪ್ಪಿಸ್ಕೊಂಡು ಬರುವಂಥ ಶಾಣೆತನ ಇರ್ತೈತಿ ಅವ್ರ ಕಡೆ. ಮತ್ತು ಏನು ಮಾಡ್ತಾರೆ ಅಂದ್ರೆ ಭಾಳ ಸಣ್ಣದ್ರ ಬಗ್ಗೆ ವಿಚಾರ ಮಾಡೋದು. ಬಲಗೈ ಎಲ್ಲರೂ ಬಲಗೈನೇ, ಭಾಳ ಜನ ಬಲಗೈನೇ ಇದ್ದೀವಿ. ಆದರೆ ಎಡಗೈಯ ಶಕ್ತಿ ಇರೋರು ಅಂದ್ರೆ ಎಡಗೈಲಿಂದ ಕೆಲಸ ಮಾಡೋರು, ಎಡಗೈನೇ ಮುಖ್ಯ ತಗೊಂಬರೋರು ಏನಪ್ಪ ಅಂತಂದ್ರೆ ಅವ್ರದ್ದು ಬಲಮೆದುಳು ಬಲವರ್ಧನೆ ಆಗಿರ್ತೈತಿ. ಬಲಮೆದುಳು ಅವ್ರು ಸ್ಟ್ರಾಂಗ್ ಆಯ್ತಪ್ಪ ಅಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಬಲಮೆದುಳಿನ ಕೆಲಸ ಏನಪ್ಪ ಅಂದ್ರೆ ಸೃಜನಶೀಲ ಚಿಂತನೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೊಸದನ್ನು ಮಾಡುವುದು, ಹಳಿದು ಬಿಟ್ಟು ಏನಾರು ಹೊಸ ಒಂದು ಕ್ರಿಯೇಟಿವಿಟಿ ಮಾಡುವುದಂತ ಅಂಥ ಒಂದು ಶಕ್ತಿ ಅವ್ರ ಕಡೆ ಬರ್ತೈತಿ. ಏನಾದರೂ ಹೊಸದನ್ನು ಮಾಡ್ಬೇಕಪ್ಪ ಅಂತೆ ಆರ್ಟ್ಸ್ ಕಲ್ಪನೆ ಮಾಡ್ತಾರೆ ಅವರು, ಏನಾರು ಒಂದು ಸಾಕಾರ ಮಾಡ್ತಾರೆ. ಮತ್ತು ಸಮಗ್ರ ಚಿಂತನೆಯನ್ನು ಮಾಡ್ತೈತೆ. ಸಮಗ್ರ ಚಿಂತನೆ ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಎಂಗಲ್ಲಿಂದ ಚಿಂತನೆ ಮಾಡ್ತೈತೆ ಅದು ಬಲಕಿನ ಮೆದುಳು. ಮತ್ತು ಏನಾಗ್ತೈತಿ, ಇದನ್ನು ಬಲಕಿನ ಮೆದುಳು ಬಲವರ್ಧನೆ ಆಯ್ತಪ್ಪ ಅಂತಂದ್ರೆ ಮನಸ್ಸು ಸಾಕ್ಷಾತ್ಕಾರದ ಕಡೆ ಹೋಗ್ತೈತಿ, ಒಳ ಹರಿವು ಜಾಸ್ತಿ ಆಗ್ತೈತಿ, ಮತ್ತು ಅಂತರ್ದೃಷ್ಟಿ ಜಾಸ್ತಿ ಆಗ್ತೈತಿ ಮನುಷ್ಯ ಮೊದಲೇ ಸಮಾಧಾನ ಆಗಿರ್ತಾನೆ, ಮನುಷ್ಯಗೆ ಏನಾಗುತ್ತೆ ಶಾಂತಿ ಆಗಿರ್ತೈತಿ. ಅವಾಗ ಒಳ ಹರಿವು ಜಾಸ್ತಿ ಆಗ್ತೈತಿ, ಅವಾಗ ಅಂತರ್ದೃಷ್ಟಿ ಜಾಸ್ತಿ ಆಗ್ತೈತಿ. ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಪ್ಪ ಅಂದ್ರೆ ನಮಗೆ ಪರೋಕ್ಷ ಜ್ಞಾನದ ಬಗ್ಗೆ ಅಷ್ಟೇ ಗೊತ್ತೈತಿ. ಈಗ ಏನಾದರೂ ತೋರಿಸಿದ್ರೆ ನಾವು ಹೇಳ್ತೀವಿ ಇದು ಹಿಂಗೈತ್ರಿ ಅಂತೇಳಿ. ಏನೂ ತೋರಿಸ್ಲಾರ್ದೆ ಒಂದು ಏನಾರು ವಸ್ತು ಹೇಳಿದ್ರಪ್ಪ ಅಂದ್ರೆ ಅದು ಕಲ್ಪನೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ನಮಗೆ. ಅಂಥ ಜ್ಞಾನ ಬೆಳಿತೈತಿ. ಯಾರಿಗೆ ಎಡಗೈಯಿಂದ ಯಾರು ಹೆಚ್ಚಿಗೆ ಕೆಲಸ ಮಾಡ್ತಾರೋ ಅವ್ರಿಗೆ ಅಂಥ ಜ್ಞಾನ ಬರ್ತೈತಿ. ಮತ್ತು ಏನು ಬರ್ತೈತಿ, ಅವ್ರಿಗೆ ದೊಡ್ಡದರ ಬಗ್ಗೆ ವಿಚಾರ ಮಾಡುವಂಥ ಒಂದು ಶಕ್ತಿ ಬರ್ತೈತೆ. ಅವ್ರಿಗೆ ಸಂಗೀತಗಾರರಾಗ್ತಾರೆ, ಕಲೆಗಾರರಾಗ್ತಾರೆ, ಮತ್ತು ಏನೋ ಒಂದು ವಿಶೇಷ ಸಾಧನೆಯನ್ನು ಮಾಡ್ತಾರೆ ಎಡಗೈಲೇ ಕೆಲಸ ಮಾಡೋರು. ಅಂದ್ರೆ ಭಾಳ ಕಡಿಮೆ ಇರ್ತಾರೆ. ಕಡಿಮೆ ಇದ್ರೂ ಏನು ಬಲಮೆದುಳು ಎಲ್ಲರಿಗೂ ಏನು ಜಾಸ್ತಿ ಏನಾರು ಹೆಚ್ಚಿಗೆ ಬಲವರ್ಧನೆ ಆಗಿರ್ಲನ್ರಿ ಅಂತ ಆಗಿರ್ತೈತಿ. ಬಟ್ ನಾವು ಎಡಕಿನ ಕೈ ಯೂಸ್ ಮಾಡೋದು ಕಡಿಮೆನೇ. ಅದಕ್ಕೆ ಏನು ಮಾಡಿದ್ರು ಅವ್ರು ಬಸವಾದಿ ಶರಣರು, ನೀವು ಎಡಗೈಯೊಳಗೆ ಲಿಂಗ ಹಿಡ್ಕೊಂಡ್ರೆ ಏನಾಗ್ತೈತಿಪ್ಪ ಅಂತಂದ್ರೆ ಬಲಕಿನ ಮೆದುಳು ನಿಮ್ಮದು ಬಲವರ್ಧನೆ ಆಗ್ತೈತಿ, ನಿಮಗೆ ಶಕ್ತಿ ಬರ್ತದೆ. ಬಲಕಿನ ಮೆದುಳಿಗೆ ಹೆಚ್ಚಿನ ಶಕ್ತಿ ಬಂತಂದ್ರೆ ಇಂಥ ಎಲ್ಲ ಗುಣಲಕ್ಷಣಗಳಲ್ಲೂ ನಮ್ಮಲ್ಲಿ ಕಾಣಿಸ್ಕೊಳ್ತಾವ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಎಡಗೈಯೊಳಗೆ ಕೊಟ್ಟಿರ್ಬೇಕಂತ ಅನಿಸ್ತೈತಿ. ಯಾಕಂತಂದ್ರೆ ಮುಖ್ಯವಾಗಿ ಈ ಆಧ್ಯಾತ್ಮಿಕತೆ, ಶಾಂತತೆ ಮತ್ತು ಸಮಗ್ರ ಚಿಂತನೆ, ಅಂತರ್ಮುಖಿಯಾಗೋದು ಇವೆಲ್ಲ ಎದರಿಂದ ಬರ್ತಾವಪ್ಪ ಅಂತಂದ್ರೆ ಎಡಗೈಗೆ ಹೆಚ್ಚಿಗೆ ಕೆಲಸ ಕೊಟ್ಟರೆ ಏನಾಗ್ತೈತಿ, ಮನಸ್ಸಿನ ಆ ಮೆದುಳಿನ ಆ ಭಾಗ ಬಲವರ್ಧನೆ ಆಗಿ ಏನಾಗ್ತೈತಿ, ಅವನಿಗೆ ಮುಂದಿನ ಅವನ ಹಾದಿ ಸುಗಮ ಆಗ್ತೈತಿ ಅನ್ನೋ ಉದ್ದೇಶದಿಂದ ಅದನ್ನು ಕೊಡ್ತಾರೆ ಅವರು. ಜಗತ್ತಿನೊಳಗೆ ಬರೀ ಲಿಂಗಯೋಗ ಒಂದೇ ಐತೇನ್ರಿ ಆಧ್ಯಾತ್ಮ ಸಾಧನೆಗೆ, ಅಂದ್ರೆ ಮುಕ್ತಿ ಮಾರ್ಗಕ್ಕೆ. ನಾವು ಶೂನ್ಯದೊಳಗೆ ಕೂಡ್ಲಕ್ಕಪ್ಪ ಅಂತಂದ್ರೆ ಬಹಳಷ್ಟು ಯೋಗಗಳನ್ನು ಕೊಟ್ಟಾರ. 111 120 ಎಷ್ಟು ಯೋಗದ ಯಾರಿಗೆ ಗೊತ್ತಿಲ್ಲ. ಬಹಳಷ್ಟು ರಾಜಯೋಗ ಅಂತ ಐತಿ, ಹಠಯೋಗ, ಲಯೋಯೋಗ, ಆ ಯೋಗ, ಈ ಯೋಗ, 108 ಯೋಗಗಳು. ಎಲ್ಲರೂ ತಮ್ಮ ಒಂದು ದಾರಿಗಳನ್ನೇ ಅದಾವ. ಬಹಳಷ್ಟು ಮಾರ್ಗಗಳದಾವ. ಬಹಳಷ್ಟು ಬೇರೆ ಅಂತ ಸತ್ಪುರುಷರು ಬಹಳಷ್ಟು ಮಾರ್ಗಗಳನ್ನು ಕೊಟ್ಟರು. ಇದನ್ನ ಬಸವಣ್ಣನವ್ರು ಯಾಕೆ ಕೊಟ್ರಪ್ಪ ಅಂತಂದ್ರೆ ಇದು ಬಹಳ ಸರಳ ಮಾರ್ಗ ಐತಿ. ಯಾರಿಗೆ ಉಪಯೋಗ ಐತಪ್ಪ ಅಂದ್ರೆ ಇದು ಸಂಸಾರಿಕರಿಗೆ ಮುಖ್ಯವಾಗಿ ಉಪಯೋಗ ಆಗುವಂತ ಮಾರ್ಗ. ಬಹಳಂತೂ ಬೇರೆ ಮಾರ್ಗ ಅದಾವ. ಪಿಪಿಲಿಕ ಮಾರ್ಗ ಅಂತ ಐತಿ, ಮತ್ತು ವಿಹಂಗಮ ಮಾರ್ಗ ಅಂತ ಐತಿ. ಅವು ಏನ್ ಮಾಡ್ತಾರಪ್ಪ ಅಂತಂದ್ರೆ ಗುರುಗಳು ಅವ್ರಿಗೆ ಒಂದು ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ, ಪ್ರಣವ ಪಂಚಾಕ್ಷರಿಯನ್ನು ಕೊಟ್ಟು ಇದನ್ನ ನೀವು ಯಾವಾಗ ಜಪ ಮಾಡ್ಬೇಕಂತ ಹೇಳ್ತಾರೆ. ನಮಗೆಲ್ಲಿ ಮಾಡೋದಾಗ್ತೈತಂತ ಜಪ 5-10 ವರ್ಷ ಜಪ ಮಾಡಿ ಮುಕ್ತಿಗೆ ಹೋದವ್ರು ಅದಾರ ಬಹಳ ಜನ ಪಿಪಿಲಿಕ ಮಾರ್ಗದೊಳಗೆ. ಅಂದ್ರೆ ಏನು, ಅದು ಒಂದು ಇರುವಿಯ ಹಾದಿ ಅಂತ ಹೇಳ್ತಾರೆ. ಅದು ಸಣ್ಣಗೆ ಒಂದು ವಚನವನ್ನು, ಒಂದು ಮಂತ್ರವನ್ನು ಗುರು ಕೊಟ್ಟನಪ್ಪ ಅಂದ್ರೆ ಅದನ್ನೇ ಅನ್ಕೊಂತ ಹೋಗೋದು, ಯಾವಾಗ ಮನನ ಮಾಡ್ಕೊಂತ ಹೋಗೋದು. ಮಂತ್ರ ಮನನ ಮಾಡಿ 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 ಏನಾಗ್ತದೆ, ಅವಾಗ ಬೇರೆ ಶಬ್ದಗಳೇ ಬರಂಗಿಲ್ಲ ಅವನ ಮನಸ್ಸೊಳಗೆ, ಬೇರೆ ವಿಚಾರಗಳು ಬರಂಗಿಲ್ಲ. ಆ ವಿಚಾರಗಳನ್ನು ಸಹಿತ ಕಟ್ ಮಾಡಿಬಿಡ್ತೈತದ. ಕಟ್ ಮಾಡ್ತಂದ್ರೆ ಏನಾಗ್ತದೆ, ಮನಸ್ಸು ಶಾಂತ ಆಗ್ತದೆ. ಅಲ್ಲಿನೂ ಅವ್ರದ್ದು ಒಂದು ಯೋಗ.
ಮತ್ತೊಬ್ರು ಬೇರೆ ಬೇರೆ ಯೋಗ ಕೊಟ್ಟರು ಎಷ್ಟೊಂದು. ಈಗ ಮತ್ತೆ ಕುಂಡಲಿನಿ ಯೋಗ ಅಂತ ಹೇಳಿ ಕೊಟ್ಟರು. ಕುಂಡಲಿನಿ ಯೋಗಪ್ಪ ಅಂತಂದ್ರೆ ಮೂಲಾಧಾರ ಚಕ್ರವನ್ನು ಜಾಗೃತಿ ಮಾಡಿ ಅವರು ಏನು ಮಾಡ್ತಾರೆ, ಉದ್ದೀಪನ ಮಾಡಿ ಅವರು ಒಂದು ಉತ್ತುಂಗಕ್ಕೆ ಏರ್ತಾರ, ಅದು ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಬಿಡಪ್ಪ ಭಾಳ ಕಷ್ಟ ಐತದ. 6 ತಿಂಗಳವರೆಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸಮಾಧಿ ಇದು ಅನುಷ್ಠಾನ ಮಾಡ್ಬೇಕಾಗ್ತೈತಿ. ಅದಕ್ಕೆ ಮುಂಜಾನೆ ಒಂದು ಕಪ್ ಹಾಲು ಮತ್ತು ಸಂಜೆಗೆ ಒಂದು ಕಪ್ ಹಾಲು ತಗೊಂಡು ಅನುಷ್ಠಾನ ಮಾಡ್ತಿರ್ತಾರಲ್ಲ, ಹಂಗೆ ಮಾಡ್ಬೇಕಾಗ್ತದೆ. ಬಟ್ ಅದು ಸಂಸಾರಿಕರಿಗೆ ಎಲ್ಲಿ ಮಾಡೋದಾಗ್ತೈತಿ? ಅದಕ್ಕೆ ಬಸವಣ್ಣನವರು ಏನು ವಿಚಾರ ಮಾಡಿ ಕೊಟ್ಟರಪ್ಪ ಅಂತಂದ್ರೆ, ಇವ್ರಿಗೆ ಏನು ಸರಿ ಹೊಂದತೈತಿಪ್ಪ ಅಂದ್ರೆ ಇದು ಲಿಂಗಾಂಗ ಯೋಗ ಒಂದೇ ಸರಿ ಹೊಂದತದೆ. ಇವ್ರು